ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಲ್ಲಿ RTO ಅಧಿಕಾರಿಗಳು ಇಶ್ಯೂ ಮಾಡಿರುವಂಥ ಆಟೋ ಪರ್ಮಿಟ್ಗಳ ಸಂಖ್ಯೆ ಕೇವಲ 1,67,062 ಮಾತ್ರ. ಹಾಗಿದ್ರೆ ಬೆಂಗಳೂರಲ್ಲಿ ಅಕ್ರಮವಾಗಿ 20 ಲಕ್ಷಕ್ಕೂ ಹೆಚ್ಚು ವಾಹನಗಳು ಆಟೋ ವಾಹನಗಳು ಹೇಗೆ ಓಡಾಡ್ತಾ ಇದೆ, ಇದನ್ನೆಲ್ಲ ನೋಡಿಕೊಂಡು RTO ಮತ್ತು ಟ್ರಾಫಿಕ್ ಇಲಾಖೆ ಹೇಗೆ ಸುಮ್ಮನೆ ಇದೆ? ಒಂದು ಮಾಹಿತಿಯ ಪ್ರಕಾರ ಸುಮಾರು 20 ಲಕ್ಷಕ್ಕೂ ಹೆಚ್ಚು ದಾಖಲೆ ಇಲ್ಲದೆ, ಪರ್ಮಿಟ್ ಇಲ್ಲದೆ ಓಡಾಡ್ತಾ ಇರುವಂಥ ಆಟೋಗಳು ಬೆಂಗಳೂರಲ್ಲಿ ತಮ್ಮದೇ ಆದಂಥ ತಾಣ ಮಾಡ್ಕೊಂಡಿದೆ. ಒಂದು ಮಾಹಿತಿಯ ಪ್ರಕಾರ RTO ಮತ್ತು ಟ್ರಾಫಿಕ್ ಅವರು ಈ ಅಕ್ರಮ ಆಟೋಗಳ ವಿರುದ್ಧ ತಿಂಗಳಿಗೆ 500 ರೂಪಾಯಿ ಲಂಚವನ್ನು ಫಿಕ್ಸ್ ಮಾಡಿದಾರಂತೆ. ನೀವು ಕೇಳ್ಬೋದು, 500 ರೂಪಾಯಿ ತಾನೇ, ಕೊಟ್ಟರೆ ಕೊಡಲೇ ಬಿಡಿ, 500 ರೂಪಾಯಿಂದ ಏನಾಗುತ್ತೆ ಅಂತ. ದಟ್ಸ್ ಅ ಪಾಯಿಂಟ್. ಒಂದು ಆಟೋಗೆ 500, ಒಂದು ದಾಖಲೆ ಇಲ್ಲದ ಅಕ್ರಮ ಆಟೋಗೆ 500 ರೂಪಾಯಿ ಅಂತಂದ್ರೆ 20 ಲಕ್ಷ ಪರ್ಮಿಟ್ ಇಲ್ಲದೆ, ದಾಖಲೆ ಇಲ್ಲದೆ, DL ಇಲ್ಲದೆ ಓಡ್ತಾ ಇರುವಂತ ಆಟೋಗಳಿಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ, ಇಫ್ ಯು ಮಲ್ಟಿಪ್ಲೈ ಒಂದು ಆಟೋಗೆ 500, 20 ಲಕ್ಷ ಆಟೋಗಳಿಗೆ ಮಲ್ಟಿಪ್ಲೈ ಮಾಡಿ ಒಂದು ತಿಂಗಳಿಗೆ ಕ್ರೋಢೀಕರಿಸುವಾದಂಥ ಹಣದ ಮೊತ್ತ 100 ಕೋಟಿ. ಅಂದರೆ ಬೆಂಗಳೂರಲ್ಲಿ RTO ಅಧಿಕಾರಿಗಳಿಗೆ, ಟ್ರಾಫಿಕ್ ಅವ್ರಿಗೆ ಆಟೋಗಳ ದಾಖಲೆ, ಪರ್ಮಿಟ್ ಏನೂ ಬೇಡ, DL ಬೇಡ, ನೀವು ಹೆಂಗನ ಉಸಿಲಿ ಮಾಡ್ಕೊಳ್ಳಿ. ಒಂದು ತಿಂಗಳಿಗೆ ಒಂದು ಅಕ್ರಮ ಆಟೋಯಿಂದ 500 ರೂಪಾಯಿ ಸಂದಾಯ ಆಗಬೇಕು. ಒಟ್ಟು 20 ಲಕ್ಷ ಆಟೋಗಳಿಂದ ಒಂದು ನೆಟ್ವರ್ಕ್ ಅಲ್ಲಿ ಇದನ್ನ ಕಲೆಕ್ಟ್ ಮಾಡ್ತಾ ಇದ್ದಾರಂತೆ. ಒಂದು ತಿಂಗಳಿಗೆ 100 ಕೋಟಿ ಅಕ್ರಮ ಹಣ ಭ್ರಷ್ಟ RTO, ಭ್ರಷ್ಟ ಟ್ರಾಫಿಕ್ ಪೊಲೀಸ್ ಇಲಾಖೆ ನೆಟ್ವರ್ಕ್ ಅಲ್ಲಿ, ಮತ್ತೆ ಈ ಅಕ್ರಮ ಆಟೋಗಳದ ತಮ್ಮದೇ ಆದಂತ ಒಂದು ನೆಟ್ವರ್ಕ್ ಅನ್ನ ಇವರೇ ಸ್ಥಾಪನೆ ಮಾಡಿಕೊಂಡು, ಈ ನೆಟ್ವರ್ಕ್ ಸೇಟುಗಳು, ಆಮೇಲೆ ಈ ಅಕ್ರಮ ಆಟೋಗಳಿಗೆ ಫೈನಾನ್ಸ್ ಮಾಡಿ ಓನರ್ಗಳು ಒಂದಷ್ಟು ಉತ್ತರ ಭಾರತದ ಸೇಟುಗಳಂತೆ. ಆ ಸೇಟುಗಳು ಬಂಡವಾಳ ಹಾಕಿ ಈ ಅಕ್ರಮ ಆಟೋಗಳನ್ನ ಬಿಟ್ಟಿದ್ದಾರೆ. 1,67,000 ಆಟೋ ಬಿಟ್ಟು ಮಿಕ್ಕ ಎಲ್ಲ ಆಟೋಗಳು ಕೂಡ ಅಕ್ರಮ. ಒಂದು ತಿಂಗಳಿಗೆ 100 ಕೋಟಿ ಲಂಚ ವಸೂಲಿ ಮಾಡುತ್ತಿರುವ ಆರೋಪ ಇದೆ. ಇದು ನಿಜವೇ?